ಹಾಯ್ ಫ್ರೆಂಡ್ಸ್, ಏನಕ್ಕಪ್ಪ ವೀಡಿಯೋ ಮಾಡ್ತಿದ್ದೀನಿ ಅಂದರೆ VRW MRW ಅಂತ ನಗರದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮಂಥ ಹ್ಯಾಂಡಿಕ್ಯಾಪ್ಸ್ಗೋಸ್ಕರನೇ ಸರ್ಕಾರ ಅವರನ್ನು ನೇಮಿಸ್ಕೊಂಡು ವರ್ಕ್ ಮಾಡ್ತಾಯಿದೆ. ಇದು ನಾನು ಹಿಂದಿನ ವೀಡಿಯೋಗಳನ್ನೆಲ್ಲ ಹೇಳಿದ್ದೀನಿ. ಏನಕ್ಕಪ್ಪ ಮತ್ತೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ UDID ಕಾರ್ಡ್ನ ಎಲ್ಲರೂ ಮಾಡಿಸ್ಕೋಬೇಕು, ಇಲ್ಲಾಂದರೆ ಪಿಂಚನ್ಗಳು ಸ್ಟಾಪ್ ಆಗ್ತವೆ. ಮಾಸಾಸನ ನಮ್ಮದೇನು ತಿಂಗಳ ಪಿಂಚನ್ ಬರ್ತಾಯಿದೆ, ಅದು ಮುಂದಿನ ದಿನಗಳಲ್ಲಿ ಸ್ಟಾಪ್ ಆಗುತ್ತೆ. ಸೊ ನನಗೆ ಹಾಸನಲ್ಲಿ ಒಂದು ಸಭೆ ಕರೆದುಬಿಟ್ಟು ಎಲ್ಲರೂ ಮಾತಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಪಿಂಚನ್ ಸ್ಟಾಪ್ ಆಗುತ್ತಂತೆ. ಅದಕ್ಕೆ ಎಲ್ಲರೂ UDID ಕಾರ್ಡ್ನ ಮಾಡಿಸ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಂತ ಮೇಲೆ ಓಡಾಡಿದ್ರೆ ಸರಿ ಹೋಗಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಪೂರ್ತಿ ವಿಡಿಯೋನ ಹಾಕಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ. ಮತ್ತು 100 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಚಾನಲಿಗೆ, ಧನ್ಯವಾದಗಳು. ಅವರೆಲ್ಲರೂ ಹೆಸರು ಬರ್ಕೊಂಡು ಅವರ ಒಂದು ಸಂಬಂಧದಲ್ಲಿ ಈ ತರ ಚರ್ಚೆ ಮಾಡಿದ್ದೀನಿ. ಅವರು ಎಲ್ಲರೂ ಕೂಡ ನಮಗೆ ಈ ತರ ನಿರಾಕರಿಸಿದ್ದಾರೆ ನಮಗೆ ಸೈನ್ ಮಾಡೋದಕ್ಕೆ. ಹಾಗಾಗಿ ನೀವೇನ್ ಕ್ರಮ ಕೈಗೊಳ್ಳಿದ್ರು ನಮ್ಗೆ ಏನೋ ಇದು ಮಾಡಲ್ಲ ಅಂತ ಹೇಳಿ ಅವ್ರ ಇದು ಮಾಡಿ ಒಂದು ಪಂಚಾಯತ್ ಅಕ್ಕಪಕ್ಕದವ್ರು ತಗೊಳ್ಳಿ. ನಾಳೆ they should not see any complaint against the VRW saying that they are not visited. ನಾಳೆ ಏನಾದರೂ ನಾವು ಈ ಒಂದು ತೀರ್ಮಾನ ಕೈಗೊಂಡು ಮುಂದಿನ ದಿನಗಳಲ್ಲಿ ಆಗುತ್ತೆ, ಅವರು ಪೆನ್ಷನ್ ಸ್ಟಾಪ್ ಆಗುತ್ತೆ. ಪೆನ್ಷನ್ ಸ್ಟಾಪ್ ಆದಾಗ ಅವರು ನಿಮ್ಮ VRW ನಮ್ಮ ಮನೆಗೆ ಬಂದಿಲ್ಲ, ನಮ್ಗೆ ಕೇಳೇ ಇಲ್ಲ, ಆ ತರ ಬೇರೆ ಬೇರೆ ರೀತಿಯಲ್ಲಿ ಆಟೋಮೆಟಿಕಲಿ ಇದಕ್ಕೆ ಫೈನಾನ್ಷಿಯಲ್ ಮ್ಯಾಟರ್ ಇರೋದ್ರಿಂದ ಕಂಪ್ಲೇಂಟ್ ಬರೀತಾರೆ. ಆ ಕಂಪ್ಲೇಂಟ್ಗಳು ನಿಮ್ಮ VRW ಮೇಲೆ ಬರಬಾರದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಅದನ್ನು ಪಂಚನಾಮೆ ಮಾಡಿ ಕ್ಲಿಯರ್ ಪ್ರೂಫ್ ಇಟ್ಕೋಬೇಕು. ಪ್ರೂಫ್ ಇಟ್ಕೊಂಡು ಸುಮ್ಮನೆ ಅಂತಿದ್ರೆ ಸರಿ, ಯಾರು ಕೂಡ ಯಾರಿಗೂ ತೊಂದರೆ ಕೊಡಬಾರ್ದು. ಇವನ್ ನಾಳೆ ಎಲ್ಲಾ VRW ಒಳ್ಳೆಯದಾಗುತ್ತೆ ಅಂತ ಹೇಳಲ್ಲ ನಾನು. ಒಂದು 2-3% ಇರ್ತಾರೆ, ಕಿಡಿಗೇಡಿಗಳು ಇರ್ತಾರೆ, ಬೇಕಂತ ಏನೋ ಮಾಡೋದು, ಯಾವುದೋ ಒಂದು ರಾಜಕೀಯವಾಗಿ ಹೊರದ್ಕೊಂಡು ಏನೋ ಒಂದು ಮಾಡೋದು, ಆ ತರ ಮಾಡೋ ಸಾಧ್ಯತೆಗಳು ಇರ್ತವೆ. ನಾಳೆ ಅಂತವರೆಗೂ ಪನಿಷ್ಮೆಂಟ್ ಕೂಡ ಆಗ್ಬೇಕು. ಆ ರೀತಿ ಕೂಡ ಬೋತ್ ಆಸ್ಪೆಕ್ಟ್ಸ್ ಎರಡು ಕಡೆಗೂ ನೋಡ್ಕೊಂಡು ನಾವು ಡಿಸಿಷನ್ ತಗೋಬೇಕಾಗುತ್ತೆ. ವಿತ್ ಕರೆಕ್ಟ್ ಪ್ರೂಫ್ ಇರ್ಬೇಕು ಅದಕ್ಕೆ. ಈ ಮರಣ ಹೊಂದಿದವರ 4ನೇದಿದೆ ಸರ್. ಮರಣ ಅಲ್ಲ, ವೈದ್ಯಕೀಯ ಮಂಡಳಿಯ ಸಿಬ್ಬಂದಿಗಳು ಅಂತ ಹಾಕಿದ್ದೀರಿ. ಯಾರವರು ದೃಢೀಕರಣ ಕೇಳಿದಿರಲ್ಲ ಸರ್. ಮರಣ ಹೊಂದಿರುವ ರಾಕ್ಮೆಂಟ್ ಆಗಿರ್ಬೋದು ಅಥವಾ ಮೆಡಿಕಲ್ ಬೋರ್ಡ್ ಯಾರು ಇರ್ತಾರೋ ಅವ್ರ ಕೈ ಸಬ್ಮಿಟ್ ಮಾಡಿದ್ರೆ ಅವರಲ್ಲಿ ಡಿಲೀಟ್ ಮಾಡ್ತಾರೆ. ಅವ್ರ DDSನ ತಗೊಂಡು ಆ ಕಾರ್ಡ್ನ ಡಿಲೀಟ್ ಮಾಡ್ಕೊಡ್ತಾರೆ. ಅಲ್ಲ ಸರ್, ಈಗ ಮರಣ ಹೊಂದಿದ್ದಕ್ಕೆ ನಾವು ಫಸ್ಟ್ ದೃಢೀಕರಣ ಪಡಿಬೇಕಾದ್ರೆ ನೀವಲ್ಲೇ ಅಭಿವೃದ್ಧಿ ಅಧಿಕಾರಿಯಿಂದ ಪಡಿತೀವಿ ಸರ್. ಮರಣ ಹೊಂದಿದ್ದಾರೆ ಮೊದಲು ವ್ಯಕ್ತಿಯಿಂದ ತಗೋತೀವಿ, ಆ ಕುಟುಂಬದ ಯಾರು ಇರ್ತಾರೋ ಕುಟುಂಬದ ಸದಸ್ಯರಿಂದ ತಗೋತೀವಿ. ಅದನ್ನ ನಾವು ಶಿಫಾರಸ್ ಮಾಡ್ತೀವಿ. ಎಲ್ಲರಿಗೂ ಹೋಗಲಿ ಅಂತ ಅದನ್ನ ಶಿಫಾರಸ್ ಹೇಗೆ ತಗೋತೀವಿ. VRW ಮಾಡ್ಕೊಡ್ಬೇಕು ನಮಗಿದೆ ಅಂತ. ಆಮೇಲೆ ಮಾಡ್ತಾರೆ, PDO ಮಾಡ್ತಾರೆ, ಆಮೇಲೆ ವೈದ್ಯಕೀಯ ಮಂಡಳಿ ಸಬ್ಮಿಟ್ ಮಾಡ್ತೀವಿ. ಆ ಪ್ರತಿಯನ್ನ ನಾವು ಶಿಫಾರಸ್ ಸಬ್ಮಿಟ್ ಮಾಡಿದ್ದೀವಿ ಅಂತ. ಮಂಡಳಿಯ ಸಿಬ್ಬಂದಿ ಇರೋದು ಯಾಕೋ ಅಷ್ಟು ಕ್ಲಿಯರ್ ಆಗಿಲ್ಲ ಸರ್. ಚೆಕ್ ಮಾಡ್ತೀವಿ ಸರ್. ಮೆಡಿಕಲ್ ಬೋರ್ಡ್ ಯಾರಾದ್ರೂ ಮೆಡಿಕಲ್ ಬೋರ್ಡ್